TV7 ಕನ್ನಡಕ್ಕೆ ಸ್ವಾಗತ. ಪಡಿತರ ಅಕ್ಕಿ ರಾಗಿ ಅಕ್ರಮ ಮಾರಾಟ ತಡೆಗೆ ಕರವೇ ಮನವಿ. ಚಳ್ಳಕೆರೆ ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಸರ್ಕಾರದ ಪಡಿತರ ಅಕ್ಕಿ ಮತ್ತು ರಾಗಿ ಅಕ್ರಮವಾಗಿ ಖರೀದಿ ಮಾರಾಟವಾಗುತ್ತಿರುವುದನ್ನು ತಕ್ಷಣ ತಡೆಗಟ್ಟುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ವತಿಯಿಂದ ಚಳ್ಳಕೆರೆ ತಾಲೂಕು ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಮಂಜುನಾಥ್, ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಯಡಿ ಬಡ ಹಾಗೂ ದುರ್ಬಲ ವರ್ಗದ ಜನರಿಗೆ ಉಚಿತವಾಗಿ ವಿತರಿಸಲಾಗುತ್ತಿರುವ ಪಡಿತರ ಅಕ್ಕಿ ಮತ್ತು ರಾಗಿಯನ್ನು ಕೆಲವರು ಅಕ್ರಮವಾಗಿ ಕಡಿಮೆ ಬೆಲೆಗೆ ಖರೀದಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಮೂಲಕ ಲಾಭ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು. ಮನೆ ಮನೆಗೆ ತೆರಳಿ ಪಡಿತರ ಅಕ್ಕಿ ಹಾಗೂ ರಾಗಿಯನ್ನು ಖರೀದಿಸುವುದು, ರಾತ್ರಿ ವೇಳೆ ಅಕ್ರಮವಾಗಿ ಸಾಗಣೆ ಮತ್ತು ಮಾರಾಟ ನಡೆಸುವಂತಹ ಚಟುವಟಿಕೆಗಳು ನಡೆಯುತ್ತಿವೆ. ಇದರಿಂದ ಸರ್ಕಾರದ ಜನಪರ ಯೋಜನೆಯ ಉದ್ದೇಶವೇ ಹಾಳಾಗುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಈ ಅಕ್ರಮ ದಂಧೆಯನ್ನು ಸಂಪೂರ್ಣವಾಗಿ ತಡೆಗಟ್ಟಬೇಕು ಎಂದು ಅವರು ಒತ್ತಾಯಿಸಿದರು. ಈ ಸಂಬಂಧ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರವೇ ಗೌರವಾಧ್ಯಕ್ಷ ಸಿ. ಭೋಜರಾಜ್, ಪ್ರಧಾನ ಕಾರ್ಯದರ್ಶಿ ಗಿರೀಶ್, ಮೋದಿ ಶೇಖರ್, ಮಂಜುನಾಥ್, ನಾಯಕನಹಟ್ಟಿ ಘಟಕದ ಬೋರಯ್ಯ ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಹಲವು ಮುಖಂಡರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, TV7 ಕನ್ನಡ, ಚಳ್ಳಕೆರೆ. ಈ ವಿಚಾರವಾಗಿ ಒಂದು ನಾವು ಸುದ್ದಿ ಮಾಡಿದ್ವಿ, ನೆನಪಿರ್ಬೇಕು ನಿಮಗೆ. ನಮಗೆ ಮಾಹಿತಿ ಇದೆ, ಅದಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಬೇಕಂತ ನಾವು ಇವತ್ತಿನ ದಿವಸ ಇಲ್ಲಿ ಬಂದಿದ್ದೀವಿ. ತಿಳಿಸಿದ ಮೇಲೆ ಮುಂದಿನ ದಿನದಲ್ಲಿ ಅದೇ ರೀತಿ ಇದಾದರೆ ಅವರನ್ನು ನಾವು ಕಡಿವಾಣ ಹಾಕ್ತೀವಿ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಇಷ್ಟು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಈಗ ಮಳೆ ಇಲ್ಲ, ಬೆಳೆ ಇಲ್ಲ, ಅದರಲ್ಲಿ ಬರಗಾಲ ಅಂತ ಅವಾಗ ಘೋಷಣೆ ಆಗ್ತಾ ಇದೆ ಚಳ್ಳಕೆರೆಯಲ್ಲಿ. ಅದು ಅಕ್ಕಿ ದಂಧೆ ಭಾಳ ಜೋರಾಗಿ ನಡೀತದೆ. ಪಡಿತರ ಅಕ್ಕಿ ಅದು ಗ್ರಾಮಾಂತರದಲ್ಲಿ ಕೂಡ ನಡೀತಿದೆ, ಇಲ್ಲಿ ನಡೀತಿದೆ, ನಡೀತದೆ, ನಗರದಲ್ಲಿ ಎರಡು ನಡೀತದೆ ಸರ್. ಕ್ರಮ ಕೈಗೊಳ್ತಿಲ್ಲ, ಏನು ಕ್ರಮ ಇಲ್ಲ. ಅದಕ್ಕೆ ಮೇಡಮ್ನ ಭೇಟಿ ಮಾಡಿದ್ವಿ. ಸರ್, ಆದಷ್ಟು ನೀವು ನಿಮ್ಮ ಕರೆ ಮಾಡಿ ನಾವು FIR ಮಾಡ್ತಾರೆ. ಆಯ್ತು ಮೇಡಮ್ ಅಂತ ಹೇಳಿದ್ವಿ. ಈಗ ನಾವು ಪ್ರಸ್ತಾವ ಮಾಡಲೇಬೇಕಾಗತ್ತೆ. ಮನೆಗೆ ಕೊಟ್ಟು ನಮ್ಮದೇನು ಕೆಲಸ ನಾವು ಮಾಡ್ತೀವಿ. ನಾವು ಎಲ್ಲೆಲ್ಲ ಸಿಗ್ತಾವೋ ಮಾಡಿ ಕರೆಸ್ಕೊಂತೀವಿ. ಮೇಡಮ್ ನೋಡಿ ಮೇಡಮ್ ನಡೀತಿದೆ ಅಂತ ಹೇಳಿದ್ವಿ. ಎಲ್ಲರೂ ಕಡಿವಾಣ ಆಗ್ತದೆ ಹೇಳಿದ್ವಿ. ಈ ವಿಚಾರವಾಗಿ ಒಂದು ನಾವು ಸುದ್ದಿ ಮಾಡಿದ್ವಿ, ನೆನಪಿರ್ಬೇಕು ನಿಮಗೆ. ನಮಗೆ ಮಾಹಿತಿ ಇದೆ, ಅದಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಬೇಕಂತ ನಾವು ಇವತ್ತಿನ ದಿವಸ ಇಲ್ಲಿ ಬಂದಿದ್ದೀವಿ. ತಿಳಿಸಿದ ಮೇಲೆ ಮುಂದಿನ ದಿನದಲ್ಲಿ ಅದೇ ರೀತಿ ಇದಾದರೆ ಅವರನ್ನು ನಾವು ಕಡಿವಾಣ ಹಾಕ್ತೀವಿ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಇಷ್ಟು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಈಗ ಮಳೆ ಇಲ್ಲ, ಬೆಳೆ ಇಲ್ಲ, ಅದರಲ್ಲಿ ಬರಗಾಲ ಅಂತ ಅವಾಗ ಘೋಷಣೆ ಆಗ್ತಾ ಇದೆ ಚಳ್ಳಕೆರೆಯಲ್ಲಿ. ಅದು ಅಕ್ಕಿ ದಂಧೆ ಭಾಳ ಜೋರಾಗಿ ನಡೀತದೆ. ಪಡಿತರ ಅಕ್ಕಿ ಅದು ಗ್ರಾಮಾಂತರದಲ್ಲಿ ಕೂಡ ನಡೀತಿದೆ, ಇಲ್ಲಿ ನಡೀತಿದೆ, ನಗರದಲ್ಲಿ ಎರಡು ನಡೀತದೆ ಸರ್. ಕ್ರಮ ಕೈಗೊಳ್ತಿಲ್ಲ, ಏನು ಕ್ರಮ ಇಲ್ಲ. ಅದಕ್ಕೆ ಮೇಡಮ್ನ ಭೇಟಿ ಮಾಡಿದ್ವಿ. ಸರ್, ಆದಷ್ಟು ನೀವು ನಿಮ್ಮ ಕರೆ ಮಾಡಿ ನಾವು FIR ಮಾಡ್ತಾರೆ. ಆಯ್ತು ಮೇಡಮ್ ಅಂತ ಹೇಳಿದ್ವಿ. ಈಗ ನಾವು ಪ್ರಸ್ತಾವ ಮಾಡಲೇಬೇಕಾಗತ್ತೆ. ಮನೆಗೆ ಕೊಟ್ಟು ನಮ್ಮದೇನು ಕೆಲಸ ನಾವು ಮಾಡ್ತೀವಿ. ನಾವು ಎಲ್ಲೆಲ್ಲ ಸಿಗ್ತಾವೋ ಮಾಡಿ ಕರೆಸ್ಕೊಂತೀವಿ. ಮೇಡಮ್ ನೋಡಿ ಮೇಡಮ್ ನಡೀತಿದೆ ಅಂತ ಹೇಳಿದ್ವಿ. ಎಲ್ಲರೂ ಕಡಿವಾಣ ಆಗ್ತದೆ ಹೇಳಿದ್ವಿ.